ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್ ಅವರ 95ನೇ ಹುತಾತ್ಮ ದಿನವನ್ನು ವಾಡಿ ಪಟ್ಟಣದಲ್ಲಿ ಗೌರವಪೂರ್ವವಾಗಿ ಆಚರಿಸಲಾಯಿತು. ಇಂದು ವಾಡಿ ಪಟ್ಟಣದಲ್ಲಿ ವಾಕಿಂಗ್ ಟೀಮ್ ಗೆಳೆಯರ ಬಳಗದ ವತಿಯಿಂದ ಇಂದು ಬೆಳಗ್ಗೆ ಭಗತ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸಿ ಕ್ರಾಂತಿಕಾರಿಗಳ ಹೋರಾಟದ ದಿನಗಳನ್ನು ಸ್ಮರಿಸಿದರು. ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಗಳು ಮುಳುಗಿದವು. ಕ್ರಾಂತಿಕಾರಿ ಭಗತ್ ಸಿಂಗ್ ಅವರಿಗೆ, ಕ್ರಾಂತಿಕಾರಿ ಭಗತ್ ಸಿಂಗ್ ಅವರಿಗೆ, ಕ್ರಾಂತಿಕಾರಿ ರಾಜ್ಗುರು ಅವರಿಗೆ, ಕ್ರಾಂತಿಕಾರಿ ರಾಜ್ಗುರು ಅವರಿಗೆ, ಕ್ರಾಂತಿಕಾರಿ ಸುಖದೇವ್ ಅವರಿಗೆ. ಇವತ್ತಿನ ದಿನ ಸೈಯದ್ ಭಗತ್ ಸಿಂಗ್ ಅವರ ಹುತಾತ್ಮ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಬೆಳಗಿನ ಬಳಗದ ವತಿಯಿಂದ ಇದೊಂದು ಹೆಮ್ಮೆ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ಒಂದು ಕೆಲಸ ಮಾಡಿದಾಗ ಅವ್ರ ಬಗ್ಗೆ ಏನಪ್ಪ ಅಂತ ನಮ್ಮ ಅನುಕರಣೆಯನ್ನು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ಸಹಜ. ಆದರೆ ಅವರು ನಮ್ಮ ದೇಶಕ್ಕಾಗಿ ಅವ್ರ ಬಳಿ ಇರ್ತಕ್ಕಂಥ ಒಂದು ಶಕ್ತಿ, ಇಡೀ ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಏನಪ್ಪ ಅಂತ ನಾನು ಇಡಬೇಕು, ಮೀಸಲಾಗಿ ಇಡಬೇಕು ಅಂಬತಕ್ಕಂಥ ಒಂದು ಛಲ ಬಂದಿತ್ತಲ್ಲ, ಆ ಛಲವನ್ನು ಏನಪ್ಪ ಅಂತಂದ್ರೆ ನಮ್ಮ ಈಗಿನ ಹುಡುಗರಿಗೆ ಅಂದ್ರೆ ಬೆಳೀತಕ್ಕಂಥ ಮಕ್ಕಳಿಗೆ ನಾವು ಅದನ್ನು ತೋರಿಸ್ಬೇಕು. ಆ ಉದ್ದೇಶಕ್ಕಾಗಿ ಏನಪ್ಪ ಅಂತಂದ್ರೆ ಈ ಹುತಾತ್ಮ ದಿನಗಳೇನಪ್ಪ ಅಂತ ನಾವು ಆಚರಣೆ ಮಾಡುವ ಮುಖಾಂತರ ಅವ್ರ ಸಂದೇಶವನ್ನು ಕಳಿಸ್ಬೇಕು. ಈ ದೇಶ ಸ್ವತಂತ್ರ ಆಗಬೇಕಾದ್ರೆ ಅಷ್ಟು ಈಜಿ ಇದ್ದಿಲ್ಲ. ಒಬ್ಬರ ಕೈಯನ್ನು ನಾವು ಕಸ್ಕೋಬೇಕಾದ್ರೆ ಸಾಮಾನ್ಯ ಏನಲ್ಲ. ಇವತ್ತಿನ ದಿವಸ ವ್ಯಕ್ತಿ ಒಂದು ಸಣ್ಣ ಮುನ್ಸಿಪಾಲ್ಟಿಗಳು ಕುರ್ಚಿಯನ್ನು ಏನಪ್ಪ ಕಸ್ಕೋಬೇಕಾದ್ರೆ ಎಷ್ಟೋ ಹೋರಾಟ ಆಗ್ತಿರ್ತಾವೆ. ಒಂದು ಸಣ್ಣ ಮುನ್ಸಿಪಾಲ್ಟಿ ಒಂದು ಕುರ್ಚಿ. ಆದರೆ ಒಂದು ಸ್ವಾತಂತ್ರ್ಯ ಸುಮಾರು ಒಂದು 200 ವರ್ಷಗಳ ಕಾಲ ಬ್ರಿಟಿಷರು ಏನಪ್ಪ ಅಂತ ನಮ್ಮನ್ನು ಆಳ್ತಿದ್ದರು. ಅವರನ್ನು ನಾವು ಹೊಡೆದು ಕಳಿಸ್ಬೇಕು ಅಂತಂದ್ರೆ ಆ ಕುರ್ಚಿನ ಕಸ್ಕೋಬೇಕಂತ ಎಷ್ಟೊಂದು ತ್ಯಾಗ ಅವರು ಮಾಡಲಿಕ್ಕೆ, ಇದು ಭಾಳ ವಿಚಾರ ಮಾಡ್ತಕ್ಕಂಥ ವಿಷಯ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಭಗತ್ ಸಿಂಗ್ ಅವ್ರ ಒಂದು ಸಣ್ಣ ವಿಚಾರ ಏನಪ್ಪ ಅಂತಂದ್ರೆ ನಾನು ನಿಮ್ಮೆದುರು ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಮ್ಮೆ ಭಗತ್ ಸಿಂಗ್ ಅವರು ನಮ್ಮ ತ್ರಿವರ್ಣ ಧ್ವಜವನ್ನು ಏನಪ್ಪ ಅಂತಂದ್ರೆ ಒಂದು ಸರ್ಕಾರಿ ಕಚೇರಿ ಮ್ಯಾಗ ಏನಪ್ಪ ಅಂತಂದ್ರೆ ಹಾರಿಸ್ಬೇಕು ಅಂತ ಆ ಹಿಡ್ಕೊಂಡು ಏನಪ್ಪ ಅಂದ್ರೆ ಓಡ್ಕೊಂಡು ಬರ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನಪ್ಪ ಹಿಂದೆ ಪೊಲೀಸರು ಬೆನ್ನತ್ತಾರೆ. ಯಾಕಂದ್ರೆ ನಮ್ಮ ದೇಶದ ಧ್ವಜ ನಾವೇ ಹಾರಿಸ್ಬೇಕಾದ್ರೆ ಅದು ಅಫೆನ್ಸ್ ಇತ್ತು. ಈ ಸಂದರ್ಭದಲ್ಲಿ ಮಲ್ಲಯ್ಯ ಸ್ವಾಮಿ ಮಠಪತಿ, ಭೀಮಶಾ ಜೀರವಳ್ಳಿ, ದೇವೇಂದ್ರ ಕರದಳ್ಳಿ, ಸದಸ್ಯರಾದ ಜಯದೇವ್, ಅರುಣ್ ಪಾಟೀಲ್, ಬಸವರಾಜ್ ಕೇಶ್ವರ್, ವಿಠಲ್ ರಾಠೋಡ್, ವೀರಣ್ಣ ಯಾರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.